ಡ್ರಗ್ಸ್ ದಂಧೆಯ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಸಿಲಿಕಾನ್ ಸಿಟಿಯ ಭಯಾನಕ ಮಾದಕ ಜಾಲವನ್ನ ಬಯಲಿಗೆಳೆದಿದೆ. ಆನ್ಲೈನ್ ಹುಕ್ಕಾ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ. ಕರ್ನಾಟಕದಲ್ಲಿ ಹೆಸರಿಗಷ್ಟೇ ಹುಕ್ಕಾ ಬ್ಯಾನ್. ಆನ್ಲೈನ್ನಲ್ಲೇ ಸಿಗುತ್ತೆ ನಿಷೇಧಿತ ಹುಕ್ಕಾ ಪಾಟ್. ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ನಲ್ಲಿ ಎಕ್ಸ್ಪೋಸ್. ಹುಕ್ಕಾ ಅಂದ್ರೆ ನಶೆ ಏರಿಸೋ ತಂಬಾಕು. ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಅಂದ್ರೆ ಒಂದು ಬಾರಿ ಹುಕ್ಕಾ ಸೇದೋದು ಒಂದೇ, 100 ಸಿಗರೇಟ್ ಸೇದೋದು ಒಂದೇ. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಹುಕ್ಕಾ ಬಾರ್ಗಳನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಆದ್ರೂ ಆನ್ಲೈನ್ನಲ್ಲೇ ಫೆಡ್ಲರ್ಗಳು ರಾಜಾರೋಷವಾಗಿ ಹುಕ್ಕಾ ಸಪ್ಲೈ ಮಾಡ್ತಿದ್ದಾರೆ. ಹುಕ್ಕಾ ಪಾಟ್ ಕಂಡು ಡೆಲಿವರಿ ಬಾಯ್ ಶಾಕ್. ಕೋರಮಂಗಲದಿಂದ ಹುಲಿಮಾವಿನ ಅಪಾರ್ಟ್ಮೆಂಟ್ಗೆ ಮಹಿಳೆಯೊಬ್ಬಳು ಹುಕ್ಕಾ ಪಾಟ್ ಆರ್ಡರ್ ಮಾಡಿದ್ಲು. ಗಾಂಜಾ ವಾಸನೆ ಬಂದು ಅನುಮಾನಗೊಂಡ ಡೆಲಿವರಿ ಬಾಯ್ ಪಾರ್ಸೆಲ್ ಬ್ಯಾಗ್ ಚೆಕ್ ಮಾಡಿದ್ದಾನೆ. ಆ ಬ್ಯಾಗ್ನಲ್ಲಿ ಇದ್ದಿದ್ದು ಹುಕ್ಕಾ ಪಾಟ್. ಹುಕ್ಕಾ ದಂಧೆ ಸತ್ಯ ತೆರೆದಿಟ್ಟ ಡೆಲಿವರಿ ಬಾಯ್. ಹೋಗಿದ್ರಿ ಅಂದ್ರೆ ನಿಮ್ಗೆ ಯಾವ ಲೊಕೇಶನ್ ತೋರಿಸಿತ್ತು ಆನ್ಲೈನ್ ನಲ್ಲಿ, ಮತ್ತೆ ಆ ವ್ಯಕ್ತಿ ಏನ್ ಕೊಟ್ರು, ಏನಾಯ್ತು ಅಲ್ಲಿ? ಅಲ್ಲಿ ನಾವು ರೆಗ್ಯುಲರ್ ಆಗಿ ಪೋರ್ಟರ್ ಮಾಡ್ತೀವಿ ಡೈಲಿ. ನಾವು ಉಳಿಮಾವು ಕಡೆ ಪಿಕಪ್ ಇತ್ತು, ಅಪಾರ್ಟ್ಮೆಂಟ್ ಅಲ್ಲಿ ಪಿಕಪ್ ಇತ್ತು. ಸೊ ಕಾಲ್ ಮಾಡಿ ಪ್ರತಿ ಇದು ಆರ್ಡರ್ಗಳಿಗೂ ಏನಿದೆ ಐಟಮ್ ಅಂತ ಕೇಳ್ಕೊಂತೀವಿ. ಸೊ ಕಾಲ್ ಮಾಡಿದಾಗ ಲೈಕ್ ರೆಂಟೆಡ್ ಪಾಟ್ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು 4th ಫ್ಲೋರ್ಗೆ ಹೋಗಿ ತಗೊಂಬಂದೆ. ಒಂಥರ ಪ್ಯಾಕ್ ಆಗಿತ್ತು ಬ್ಯಾಗ್ ಅಲ್ಲಿ, ತುಂಬಾನು ಪ್ಯಾಕ್ ಆಗಿಲ್ಲ, ಬ್ಯಾಗ್ ಅಲ್ಲಿ ಇತ್ತು, ಕಾಟನ್ ಬ್ಯಾಗ್ ಅಲ್ಲಿ. ಸೊ ನಾನು ಇಸ್ಕೊಂಡು ಬಂದೆ. ಕೆಳಗಡೆ ಒಂಥರ ಸ್ಮೆಲ್ ಬಂತು. ಏನ್ ಸ್ಮೆಲ್ ಅಂತ ನೋಡೋಣ ಅಂದ್ಬಿಟ್ಟು ಏನಿದು ಪಾಟ್ ಅಲ್ಲ ಅಂತ ಹೇಳಿದ್ರು ಅಂತ ತೆಗೆದು ನೋಡಿದ್ರೆ ಹುಕ್ಕಾ ಪಾಟ್ ಇದೆ. ಡೆಲಿವರಿ ಬಾಯ್ ಫಾಲೋ ಮಾಡಿದ ರಿಪಬ್ಲಿಕ್. ಪೊಲೀಸರ ಜೊತೆ ಸೇರಿ ಹುಕ್ಕಾ ಆಪರೇಷನ್. ಅಲ್ಲಿರುವಂತಹ ಲೋಕಲ್ ಅಂದ್ರೆ ಆ ವ್ಯಾಪ್ತಿಗೆ ಬರುವಂತಹ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಇನ್ಫಾರ್ಮೇಶನ್, ಆ ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನ ಕೂಡ ಮಾಡಿದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂತದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರ ರೇಡ್. ರಾಶಿ ಹುಕ್ಕಾ ಪಾಟ್ ಕಂಡು ಖಾಕಿ ಶಾಕ್. ತಾವು ದೃಶ್ಯಗಳು ನೋಡಬಹುದು. ಸದ್ಯ 4th ಫ್ಲೋರ್ ನಲ್ಲಿ ನಾವಿದೀವಿ. ತಾವು ನೋಡಬಹುದು ಇಲ್ಲಿ ದೃಶ್ಯಗಳಲ್ಲಿ ಬೇಗ ನೋಡಿ, ಅದು ಅಕ್ಯೂಸ್ಟಿಕ್ಸ್ ತಾವು ನೋಡ್ತಾ ಇರಬಹುದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂತದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್ ಅಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂತಹ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗಂತ ಹೇಳಿ ನಶೆ ಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗಾಗಿ ಕಳಿಸಿರ್ತಾರೆ. ಹಲ್ಸೂರು, ಹುಳಿಮಾವು ಎಲ್ಲಾ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ನೋಡಿದ್ರಲ್ವಾ ಕರ್ನಾಟಕದಲ್ಲಿ ಆನ್ಲೈನ್ ನಲ್ಲೇ ಹೇಗೆಲ್ಲ ಹುಕ್ಕಾ ದಂಧೆ ನಡೀತಿದೆ ಅಂತ. ಸಾಕ್ಷ್ಯ ಕೇಳ್ತಿದ್ದ ಗೃಹ ಸಚಿವರೇ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಡ್ರಗ್ಸ್ ದಂಧೆಕೋರರಿಂದ ಕರುನಾಡನ್ನ ರಕ್ಷಿಸಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡ್ರಗ್ಸ್ ದಂಧೆಯ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಸಿಲಿಕಾನ್ ಸಿಟಿಯ ಭಯಾನಕ ಮಾದಕ ಜಾಲವನ್ನ ಬಯಲಿಗೆಳೆದಿದೆ. ಆನ್ಲೈನ್ ಹುಕ್ಕಾ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ. ಕರ್ನಾಟಕದಲ್ಲಿ ಹೆಸರಿಗಷ್ಟೇ ಹುಕ್ಕಾ ಬ್ಯಾನ್. ಆನ್ಲೈನ್ನಲ್ಲೇ ಸಿಗುತ್ತೆ ನಿಷೇಧಿತ ಹುಕ್ಕಾ ಪಾಟ್. ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ನಲ್ಲಿ ಎಕ್ಸ್ಪೋಸ್. ಹುಕ್ಕಾ ಅಂದ್ರೆ ನಶೆ ಏರಿಸೋ ತಂಬಾಕು. ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಅಂದ್ರೆ ಒಂದು ಬಾರಿ ಹುಕ್ಕಾ ಸೇದೋದು ಒಂದೇ, 100 ಸಿಗರೇಟ್ ಸೇದೋದು ಒಂದೇ. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಹುಕ್ಕಾ ಬಾರ್ಗಳನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಆದ್ರೂ ಆನ್ಲೈನ್ನಲ್ಲೇ ಫೆಡ್ಲರ್ಗಳು ರಾಜಾರೋಷವಾಗಿ ಹುಕ್ಕಾ ಸಪ್ಲೈ ಮಾಡ್ತಿದ್ದಾರೆ. ಹುಕ್ಕಾ ಪಾಟ್ ಕಂಡು ಡೆಲಿವರಿ ಬಾಯ್ ಶಾಕ್. ಕೋರಮಂಗಲದಿಂದ ಹುಲಿಮಾವಿನ ಅಪಾರ್ಟ್ಮೆಂಟ್ಗೆ ಮಹಿಳೆಯೊಬ್ಬಳು ಹುಕ್ಕಾ ಪಾಟ್ ಆರ್ಡರ್ ಮಾಡಿದ್ಲು. ಗಾಂಜಾ ವಾಸನೆ ಬಂದು ಅನುಮಾನಗೊಂಡ ಡೆಲಿವರಿ ಬಾಯ್ ಪಾರ್ಸೆಲ್ ಬ್ಯಾಗ್ ಚೆಕ್ ಮಾಡಿದ್ದಾನೆ. ಆ ಬ್ಯಾಗ್ನಲ್ಲಿ ಇದ್ದಿದ್ದು ಹುಕ್ಕಾ ಪಾಟ್. ಹುಕ್ಕಾ ದಂಧೆ ಸತ್ಯ ತೆರೆದಿಟ್ಟ ಡೆಲಿವರಿ ಬಾಯ್.
ನೀವು ಹೋಗಿದ್ರಿ ಅಂದ್ರೆ ನಿಮ್ಗೆ ಯಾವ ಲೊಕೇಶನ್ ತೋರಿಸಿತ್ತು ಆನ್ಲೈನ್ ನಲ್ಲಿ, ಮತ್ತೆ ಆ ವ್ಯಕ್ತಿ ಏನ್ ಕೊಟ್ರು, ಏನಾಯ್ತಲ್ಲಿ? ಅಲ್ಲಿ ನಾವು ರೆಗ್ಯುಲರ್ ಆಗಿ ಪೋರ್ಟರ್ ಮಾಡ್ತೀವಿ ಡೈಲಿ. ನಾವು ಉಳಿಮಾವು ಕಡೆ ಪಿಕಪ್ ಇತ್ತು, ಅಪಾರ್ಟ್ಮೆಂಟ್ ಅಲ್ಲಿ ಪಿಕಪ್ ಇತ್ತು. ಸೊ ಕಾಲ್ ಮಾಡಿ ಪ್ರತಿ ಇದು ಆರ್ಡರ್ಗಳಿಗೂ ಏನಿದೆ ಐಟಮ್ ಅಂತ ಕೇಳ್ಕೊಂತೀವಿ. ಸೊ ಕಾಲ್ ಮಾಡಿದಾಗ ಲೈಕ್ ರೆಂಟೆಡ್ ಪಾಟ್ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು 4th ಫ್ಲೋರ್ಗೆ ಹೋಗಿ ತಗೊಂಬಂದೆ. ಒಂಥರ ಪ್ಯಾಕ್ ಆಗಿತ್ತು ಬ್ಯಾಗ್ ಅಲ್ಲಿ, ತುಂಬಾನು ಪ್ಯಾಕ್ ಆಗಿಲ್ಲ, ಬ್ಯಾಗ್ ಅಲ್ಲಿ ಇತ್ತು, ಕಾಟನ್ ಬ್ಯಾಗ್ ಅಲ್ಲಿ. ಸೊ ನಾನು ಇಸ್ಕೊಂಡು ಬಂದೆ. ಕೆಳಗಡೆ ಒಂಥರ ಸ್ಮೆಲ್ ಬಂತು. ಏನ್ ಸ್ಮೆಲ್ ಅಂತ ನೋಡೋಣ ಅಂದ್ಬಿಟ್ಟು ಏನಿದು ಪಾಟ್ ಅಲ್ಲ ಅಂತ ಹೇಳಿದ್ರು ಅಂತ ತೆಗೆದು ನೋಡಿದ್ರೆ ಹುಕ್ಕಾ ಪಾಟ್ ಇದೆ. ಡೆಲಿವರಿ ಬಾಯ್ ಫಾಲೋ ಮಾಡಿದ ರಿಪಬ್ಲಿಕ್, ಪೊಲೀಸರ ಜೊತೆ ಸೇರಿ ಹುಕ್ಕಾ ಆಪರೇಷನ್. ಅಲ್ಲಿರುವಂತಹ ಲೋಕಲ್ ಅಂದ್ರೆ ಆ ವ್ಯಾಪ್ತಿಗೆ ಬರುವಂತಹ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಇನ್ಫಾರ್ಮೇಶನ್, ಆ ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನ ಕೂಡ ಮಾಡಿದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂತದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರ ರೇಡ್. ರಾಶಿ ಹುಕ್ಕಾ ಪಾಟ್ ಕಂಡು ಖಾಕಿ ಶಾಕ್. ತಾವು ದೃಶ್ಯಗಳು ನೋಡಬಹುದು. ಸದ್ಯ 4th ಫ್ಲೋರ್ ನಲ್ಲಿ ನಾವಿದೀವಿ. ತಾವು ನೋಡಬಹುದು ಇಲ್ಲಿ ದೃಶ್ಯಗಳಲ್ಲಿ, ಬೇಗ ನೋಡಿ, ಅದು ಅಕ್ಯೂಸ್ಟಿಕ್ಸ್ ತಾವು ನೋಡ್ತಾ ಇರಬಹುದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂತದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್, ಅಂದ್ರೆ ಅದ್ರಲ್ಲಿ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂತಹ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗೆ ಅಂತ ಹೇಳಿ ನಶೆ ಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗೆ ಕಳಿಸಿರ್ತಾರೆ. ಹಲ್ಸೂರು, ಹುಳಿಮಾವು ಎಲ್ಲಾ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ನೋಡಿದ್ರಲ್ವಾ, ಕರ್ನಾಟಕದಲ್ಲಿ ಆನ್ಲೈನ್ ನಲ್ಲೇ ಹೇಗೆಲ್ಲ ಹುಕ್ಕಾ ದಂಧೆ ನಡೀತಿದೆ ಅಂತ. ಸಾಕ್ಷ್ಯ ಕೇಳ್ತಿದ್ದ ಗೃಹ ಸಚಿವರೇ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಡ್ರಗ್ಸ್ ದಂಧೆಕೋರರಿಂದ ಕರುನಾಡನ್ನ ರಕ್ಷಿಸಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡ್ರಗ್ಸ್ ದಂಧೆಯ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಸಿಲಿಕಾನ್ ಸಿಟಿಯ ಭಯಾನಕ ಮಾದಕ ಜಾಲವನ್ನ ಬಯಲಿಗೆಳೆದಿದೆ. ಆನ್ಲೈನ್ ಹುಕ್ಕಾ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ. ಕರ್ನಾಟಕದಲ್ಲಿ ಹೆಸರಿಗಷ್ಟೇ ಹುಕ್ಕಾ ಬ್ಯಾನ್. ಆನ್ಲೈನ್ ನಲ್ಲೇ ಸಿಗುತ್ತೆ ನಿಷೇಧಿತ ಹುಕ್ಕಾ ಪಾಟ್. ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ ನಲ್ಲಿ ಎಕ್ಸ್ಪೋಸ್. ಹುಕ್ಕಾ ಅಂದ್ರೆ ನಶೆ ಏರಿಸೋ ತಂಬಾಕು. ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಅಂದ್ರೆ, ಒಂದು ಬಾರಿ ಹುಕ್ಕಾ ಸೇದೋದು ಒಂದೇ, 100 ಸಿಗರೇಟ್ ಸೇದೋದು ಒಂದೇ. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಹುಕ್ಕಾ ಬಾರ್ಗಳನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಆದ್ರೂ ಆನ್ಲೈನ್ ನಲ್ಲೇ ಪೆಡ್ಲರ್ಗಳು ರಾಜಾರೋಷವಾಗಿ ಹುಕ್ಕಾ ಸಪ್ಲೈ ಮಾಡ್ತಿದ್ದಾರೆ. ಹುಕ್ಕಾ ಪಾಟ್ ಕಂಡು ಡೆಲಿವರಿ ಬಾಯ್ ಶಾಕ್. ಕೋರಮಂಗಲದಿಂದ ಹುಳಿಮಾವಿನ ಅಪಾರ್ಟ್ಮೆಂಟ್ಗೆ ಮಹಿಳೆಯೊಬ್ಬಳು ಹುಕ್ಕಾ ಪಾಟ್ ಆರ್ಡರ್ ಮಾಡಿದ್ಲು. ಗಾಂಜಾ ವಾಸನೆ ಬಂದು ಅನುಮಾನಗೊಂಡ ಡೆಲಿವರಿ ಬಾಯ್ ಪಾರ್ಸೆಲ್ ಬ್ಯಾಗ್ ಚೆಕ್ ಮಾಡಿದ್ದಾನೆ. ಆ ಬ್ಯಾಗ್ನಲ್ಲಿ ಇದ್ದಿದ್ದು ಹುಕ್ಕಾ ಪಾಟ್. ಹುಕ್ಕಾ ದಂಧೆ ಸತ್ಯ ತೆರೆದಿಟ್ಟ ಡೆಲಿವರಿ ಬಾಯ್. ಹೋಗಿದ್ರಿ ಅಂದ್ರೆ ನಿಮ್ಗೆ ಯಾವ ಲೊಕೇಶನ್ ತೋರಿಸಿತ್ತು ಆನ್ಲೈನ್ ನಲ್ಲಿ, ಮತ್ತೆ ಆ ವ್ಯಕ್ತಿ ಏನ್ ಕೊಟ್ರು, ಏನಾಯ್ತಲ್ಲಿ? ಅಲ್ಲಿ ನಾವು ರೆಗ್ಯುಲರ್ ಆಗಿ ಪೋರ್ಟರ್ ಮಾಡ್ತೀವಿ ಡೈಲಿ. ನಾವು ಉಳಿಮಾವು ಕಡೆ ಪಿಕಪ್ ಇತ್ತು, ಅಪಾರ್ಟ್ಮೆಂಟ್ ಅಲ್ಲಿ ಪಿಕಪ್ ಇತ್ತು. ಸೊ ಕಾಲ್ ಮಾಡಿ ಪ್ರತಿ ಇದು ಆರ್ಡರ್ಗಳಿಗೂ ಏನಿದೆ ಐಟಮ್ ಅಂತ ಕೇಳ್ಕೊಂತೀವಿ. ಸೊ ಕಾಲ್ ಮಾಡಿದಾಗ ಲೈಕ್ ರೆಂಟೆಡ್ ಪಾಟ್ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು 4th ಫ್ಲೋರ್ಗೆ ಹೋಗಿ ತಗೊಂಬಂದೆ. ಒಂಥರ ಪ್ಯಾಕ್ ಆಗಿತ್ತು ಬ್ಯಾಗ್ ಅಲ್ಲಿ, ತುಂಬಾನು ಪ್ಯಾಕ್ ಆಗಿಲ್ಲ, ಬ್ಯಾಗ್ ಅಲ್ಲಿ ಇತ್ತು, ಕಾಟನ್ ಬ್ಯಾಗ್ ಅಲ್ಲಿ. ಸೊ ನಾನು ಇಸ್ಕೊಂಡು ಬಂದೆ. ಕೆಳಗಡೆ ಒಂಥರ ಸ್ಮೆಲ್ ಬಂತು. ಏನ್ ಸ್ಮೆಲ್ ಅಂತ ನೋಡೋಣ ಅಂದ್ಬಿಟ್ಟು ಏನಿದು ಪಾಟ್ ಅಲ್ಲ ಅಂತ ಹೇಳಿದ್ರು ಅಂತ ತೆಗೆದು ನೋಡಿದ್ರೆ ಹುಕ್ಕಾ ಪಾಟ್ ಇದೆ. ಡೆಲಿವರಿ ಬಾಯ್ ಫಾಲೋ ಮಾಡಿದ ರಿಪಬ್ಲಿಕ್, ಪೊಲೀಸರ ಜೊತೆ ಸೇರಿ ಹುಕ್ಕಾ ಆಪರೇಷನ್. ಅಲ್ಲಿರುವಂತಹ ಲೋಕಲ್ ಅಂದ್ರೆ ಆ ವ್ಯಾಪ್ತಿಗೆ ಬರುವಂತಹ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಇನ್ಫಾರ್ಮೇಶನ್, ಆ ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನ ಕೂಡ ಮಾಡಿದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂತದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರ ರೇಡ್. ರಾಶಿ ಹುಕ್ಕಾ ಪಾಟ್ ಕಂಡು ಖಾಕಿ ಶಾಕ್. ತಾವು ದೃಶ್ಯಗಳು ನೋಡಬಹುದು. ಸದ್ಯ
4th ಫ್ಲೋರ್ ನಲ್ಲಿ ನಾವಿದೀವಿ. ತಾವು ನೋಡಬಹುದು ಇಲ್ಲಿ ದೃಶ್ಯಗಳಲ್ಲಿ ಬೇಗ ನೋಡಿ, ಅದು ಅಕ್ಯೂಸ್ಟಿಕ್ಸ್ ತಾವು ನೋಡ್ತಾ ಇರಬಹುದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂತದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್ ಅಂದ್ರೆ ಅದ್ರಲ್ಲಿ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂತಹ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗೆ ಅಂತ ಹೇಳಿ ನಶೆ ಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗೆ ಕಳಿಸಿರ್ತಾರೆ. ಹಲಸೂರು, ಹುಳಿಮಾವು ಎಲ್ಲಾ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ನೋಡಿದ್ರಲ್ವಾ, ಕರ್ನಾಟಕದಲ್ಲಿ ಆನ್ಲೈನ್ ನಲ್ಲೇ ಹೇಗೆಲ್ಲ ಹುಕ್ಕಾ ದಂಧೆ ನಡೀತಿದೆ ಅಂತ. ಸಾಕ್ಷ್ಯ ಕೇಳ್ತಿದ್ದ ಗೃಹ ಸಚಿವರೇ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ, ಡ್ರಗ್ಸ್ ದಂಧೆಕೋರರಿಂದ ಕರುನಾಡನ್ನ ರಕ್ಷಿಸಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.